Hello friends, welcome back to the class Indian Polity presented by Sangati sir. ಇದೆಲ್ಲ ಟೆಲಿಗ್ರಾಮ್, ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಅಪ್ಲಿಕೇಶನ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಭಾರತೀಯ ಸಂವಿಧಾನದ ತಿದ್ದುಪಡಿಯ ಕಾರ್ಯವಿಧಾನದ ಬಗ್ಗೆ ಯಾವ ವಿಧಿ ಹೇಳುತ್ತೆ? ತುಂಬ ಸ್ಟ್ರೇಟ್ ಫಾರ್ವರ್ಡ್, ವೆರಿ ಸಿಂಪಲ್. ಸಾಕಷ್ಟು ಬಾರಿ ಕೇಳಿದರೆ, ವೆರಿ ಈಸಿ ಕ್ವಶನ್. ಯಾವುದು ಸರಿಯಾದ ಉತ್ತರ? 356, 360, 365, 368. ಸೊ 368 ಇಸ್ ದ ರೈಟ್ ಆನ್ಸರ್. 368 ಆರ್ಟಿಕಲ್ ಅನ್ನುವಂಥದ್ದು ನಮ್ಮ ಸಂವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡ್ಬೇಕಂತ ಪ್ರೊಸೀಜರ್ ಕೊಟ್ಟರು. ಆ ಪ್ರೊಸೀಜರನ್ನೇ ಫಾಲೋ ಮಾಡಬೇಕು. ಬೇರೆ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಆ ಪ್ರೊಸೀಜರಲ್ಲಿ ಏನು ಕೊಟ್ಟಾರೋ ಅದನ್ನೇ ಮಾಡಬೇಕು. ರೈಟ್. 10th April 1967 ಅವತ್ತು ಸಂವಿಧಾನ 21ನೇ ತಿದ್ದುಪಡಿ ಮಸೂದೆಯಿಂದ 8ನೇ ಶೆಡ್ಯೂಲ್ನಲ್ಲಿ ಈ ಕೆಳಗಿನ ಭಾಷೆಗಳಲ್ಲಿ ಯಾವುದು ಸೇರಿದೆ? 8th ಶೆಡ್ಯೂಲಲ್ಲಿ ಏನಿರುತ್ತೆ? ಭಾಷೆಗಳ ಬಗ್ಗೆ ಇದೆ. ಟೋಟಲ್ ಎಷ್ಟು ಭಾಷೆಗಳಿದಾವೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿ 21ನೇ ಸಂವಿಧಾನ ತಿದ್ದುಪಡಿ ಮೂಲಕ ಯಾವ ಭಾಷೆ? ಅಸ್ಸಾಮೀಸನ್ನು ಸೇರಿಸ್ತಾರೆ, ಸಿಂಧಿ, ಗುಜರಾತಿ, ಕೊಂಕಣಿ. ಯಾವುದು ಸರಿಯಾದ ಉತ್ತರ? ಪಾಸ್ ಮಾಡಿ ಆನ್ಸರ್ ಮಾಡಿ. ಸಿಂಧಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ನೆನ್ಪಿಡೋದಕ್ಕೆ ತುಂಬ ಸಲ ನಾವು ನೋಡಿದ್ದೀವಿ ಇದನ್ನ. 1900 ಯಾವಾಗಿದು? 21ನೇ ಸಂವಿಧಾನ ತಿದ್ದುಪಡಿ ಯಾವ ವರ್ಷ ಅಂತ ಕೂಡ ಕೇಳ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. 21ನೇ ಸಂವಿಧಾನ ತಿದ್ದುಪಡಿ 1967. ಓಕೆ. ಇದಾದ ನಂತರ 71ನೇ ಸಂವಿಧಾನ ತಿದ್ದುಪಡಿ ನೆಕ್ಸ್ಟ್. ಇದು ಕೂಡ ಹೇಳ್ಬೇಕು ನೀವು. 71ನೇ ಸಂವಿಧಾನ ತಿದ್ದುಪಡಿ ಇಯರ್ ಯಾವುದು ಅಂತ ಹೇಳಿ. ಇವೆರಡನ್ನೂ ಸೇರಿಸಿದಾಗ ಎಷ್ಟಾಗತ್ತೆ? 21 + 71 92. 92ನೇ ಸಂವಿಧಾನ ತಿದ್ದುಪಡಿ ಕೂಡ ಒಂದು ಇಯರ್ ಹೇಳಿ. ಇಲ್ಲಿ ಟೋಟಲ್ ಏನ್ ಮಾಡಿದ್ದಾರೆ ಅಂದ್ರೆ, 21ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸಿಂಧಿ ಭಾಷೆ ಒಂದು ಭಾಷೆಯನ್ನ ಸೇರಿಸಿದ್ದಾರೆ. 71ನೇ ತಿದ್ದುಪಡಿ ಮೂಲಕ 3 ಭಾಷೆ ಸೇರಿಸಿದ್ದಾರೆ. 1 + 3 ಅಂದ್ರೆ 4. 92ನೇ ಭಾಷೆಯಲ್ಲಿ 92ನೇ ತಿದ್ದುಪಡಿ 4 ಭಾಷೆಯನ್ನ ಸೇರಿಸಿದ್ದಾರೆ. ಇವು 4 ಯಾವು? 92ನೇ ತಿದ್ದುಪಡಿ. ಇದು ಇಶ್ವಿ ಯಾವುದು ಕೇಳಿದರೆ ಎಕ್ಸಾಮ್ ಅಲ್ಲಿ ಕ್ವಶನ್. 71ರಲ್ಲಿ ಆದಂತ ಇಯರ್ ಯಾವುದು ಮತ್ತು 3 ಭಾಷೆ ಯಾವುದು? 21ರಲ್ಲಿ ಒಂದು ಭಾಷೆ ಸಿಂಧಿ, 1967. ಇಲ್ಲೇ ಸಿಕ್ಕಿದೆ ನಿಮಗೆ. ಸೊ ಇದನ್ನ ಕಮೆಂಟ್ ಅಲ್ಲಿ ಮಾಡಿ ಸ್ನೇಹಿತರೆ. ಇದನ್ನೇ ಭಾಷೆಗಳ ಬಗ್ಗೆ 3 ಸಂವಿಧಾನ ತಿದ್ದುಪಡಿ ಇದಾವೆ. 3 ಒಟ್ಟಿಗೆ ಓದ್ಬೇಕು. ನೀವು ಯಾವತ್ತಾದ್ರೂ ಒಂದು ಬಂದಾಗ ನಾನು ನೆಕ್ಸ್ಟ್ ಮತ್ತೆ ಕೇಳ್ತಿರ್ತೀನಿ. ಅದಕ್ಕೋಸ್ಕರ ರಿವಿಷನ್ ಆಗ್ಲಿ ಅಂತ ಒಂದು ಸಲ ಇಷ್ಟು ರಿವಿಷನ್ ಮಾಡಿ ನೀವು ಒಂದು 5 ರಿಂದ 10 ವರ್ಷ ಆರಾಮಾಗಿ ನೀವು ಎಕ್ಸಾಮ್ ಬರೆದು ನಿಮ್ಮ ಮಕ್ಕಳು ಬರಿತಾ ಇರ್ಬೇಕಾದ್ರೆ ಅವಾಗ ಕೂಡ ನೆನ್ಪಿಡ್ಬೋದು. ನೋಡಿ, ಇಲ್ಲಿ 2 ಸೇರಿಸಿದಾಗ ಇದು ಬರುತ್ತೆ. ಓಕೆ. ಆ ಥರ ಎಲ್ಲವನ್ನೂ ಸೇರಿಸತ್ತಾ ಕೂದಿರ್ಬಾರ್ದು. ಇಲ್ಲಿ ನೆನ್ಪಿಡೋಕೆ ಹೇಳ್ತಾ ಇದ್ದೀನಿ. ಈ ತರ ಬಂದಿದೆ. 21st ಅಮೆಂಡ್ಮೆಂಟ್, 71st, 92. ಓಕೆ. ಇದು ನೆನ್ಪಿಳಿತದಲ್ಲ ಸ್ನೇಹಿತರೆ. ಈ ತರ 3 ಸಂವಿಧಾನ ತಿದ್ದುಪಡಿ ಮೂಲಕ ಭಾಷೆಗಳನ್ನ ಸೇರಿಸಿದ್ದಾರೆ. ಈಗ ಟೋಟಲ್ ಒಟ್ಟು ಭಾಷೆ ಎಷ್ಟು? ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಭಾಷೆಗಳಿದ್ವು 8th ಶೆಡ್ಯೂಲ್ ಅಲ್ಲಿ? ಈಗ ಪ್ರೆಸೆಂಟ್ ಎಷ್ಟಿದಾವು? ಅವನ್ನ ಹೇಗೆ ಚೇಂಜ್ ಆದವು? 8 ಸೇರಿಸ್ತಾರೆ. 1 + 3 4 4 4 8. ಟೋಟಲ್ 8 ಭಾಷೆಗಳನ್ನ ಸೇರಿಸಲಾಗಿದೆ. ಓಕೆ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಎಷ್ಟಿತ್ತು? ಈಗ 8 ಸೇರಿಸಿದ ಮೇಲೆ ಎಷ್ಟಾಗಿದೆ? ಮತ್ತು ಈ ತಿದ್ದುಪಡಿಗಳು. ಈ ಕ್ವಶನ್ ಆನ್ಸರ್ ಮಾಡಿ. ತುಂಬಾ ಚೆನ್ನಾಗಿರ್ತದೆ. ಪದೇ ಪದೇ ರಿಪೀಟ್ ಆಗಿದೆ. ಓಕೆ. ಇತ್ತೀಚೆಗೆ ಅಂಗೀಕರಿಸಿದ ಸಂವಿಧಾನ 103ನೇ ತಿದ್ದುಪಡಿ ಕಾಯ್ದೆ 219 ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗಗಳಿಗೆ ತಿದ್ದುಪಡಿ ಮಾಡಿದೆ? ಇತ್ತೀಚೆಗೆ ಅಂದ್ರೆ ತುಂಬಾ ವರ್ಷ ಆಯ್ತು. ಈಗ ಆಲ್ರೆಡಿ ಒಂದು 6 years ಎಲ್ಲ ಆಯ್ತು. ಬಟ್ ಈ ಸಂವಿಧಾನ ಇದ್ರ ಲೆಕ್ಕದಲ್ಲಿ ಇತ್ತೀಚೆಗೆ ಆದಂಗೆ. ಯಾಕಂದ್ರೆ 1950 ಇಂದ ಜಾರಿಗೆ ಇದೆಯಲ್ಲ, ಇತ್ತೀಚೆಗೆ ಆದಂಗೆ ಇದೆಯಲ್ಲ, 100 ಮೇಲೆ ಇರುವಂತದ್ದೆಲ್ಲ. ಯಾವ ಭಾಗಗಳಿಗೆ ತಿದ್ದುಪಡಿ ಮಾಡಿದೆ? 103ನೇದ್ದು ಯಾವುದಕ್ಕೆ ಚೇಂಜಸ್ ಮಾಡಿದೆ? ಮೂಲಭೂತ ಹಕ್ಕುಗಳಿಗೆ, ಮೂಲಭೂತ ಕರ್ತವ್ಯಗಳಿಗೆ, ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ, ತಾತ್ಕಾಲಿಕ ನಿಬಂಧನೆ, ಟೆಂಪರರಿ ಪ್ರೊವಿಷನ್ಸ್. ಯಾವುದಕ್ಕೋಸ್ಕರ? ಇದು ಫಂಡಮೆಂಟಲ್ ರೈಟ್ಸ್ಗೆ ತಿದ್ದುಪಡಿಯನ್ನು ಮಾಡಿದೆ. ಯಾವ ಫಂಡಮೆಂಟಲ್ ರೈಟ್ಸ್? ಆರ್ಟಿಕಲ್ ಯಾವ್ದು ಹೇಳಿ, ಕ್ಲಾಸ್ ಅನ್ನ ಕೂಡ ಹೇಳಿ. ಯಾವ ಆರ್ಟಿಕಲ್ಗಳಿಗೆ ತಿದ್ದುಪಡಿ ಮಾಡಿದೆ ಮತ್ತು ಕ್ಲಾಸ್ಗಳು ಇವೆಲ್ಲ ಮತ್ತೆ ರಿಪೀಟ್ ಆಗ್ತಾವು. ಈಗ ನಾ ಏನು ಕ್ವಶನ್ ನಿಮ್ಗೆ ಕೇಳ್ತಾ ಇದ್ದಾರೆ ಅವೇ ಕ್ವಶನ್ಗಳು ಮತ್ತೆ ನೆಕ್ಸ್ಟ್ ಬರ್ತಾವೆ. ಬಟ್ ಈಗ ಸದ್ಯಕ್ಕೆ ನೀವು ಸ್ವಲ್ಪ ಹುಡುಕಿದಾಗ ಅವಾಗ ಮೆಮರಿ ಜಾಸ್ತಿ ಆಗುತ್ತೆ, ನೆನ್ಪುಳಿತದೆ ನಿಮಗೆ. ನೀವೇ ಹುಡುಕಿದಾಗ ನಾನು ನೋಡ್ತಾ ಇರ್ತೇನೆ ನಿಮ್ಮೆಲ್ಲ ಪ್ರತಿಯೊಬ್ಬರು ಕಮೆಂಟ್ ನೋಡಿದಾಗ ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರೆ ನಮಗೂ ಖುಷಿ ಅನಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂತಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಖುಷಿ ಅನಿಸ್ತಾ ಇರ್ತದೆ. ಓಕೆ. ಅದನ್ನ ಮಾಡಿ ಶಾರ್ಟ್ ಆಗಿ ಟೈಪ್ ಮಾಡಿ, ತೊಂದರೆ ಇಲ್ಲ. ಓಕೆ. ಈಗ ಟೋಟಲ್ ಎಷ್ಟು ಸಂವಿಧಾನ ತಿದ್ದುಪಡಿಗಳೇ ಅದೊಂದು ಹೇಳಿ ನೋಡೋಣ. ಟೋಟಲ್ ಈ ಸದ್ಯಕ್ಕೆ ಇತ್ತೀಚಿನವರೆಗೆ ಎಷ್ಟು ಆಗಿದಾವು ತಿದ್ದುಪಡಿಗಳು? ಸಂವಿಧಾನದ 103ನೇ ತಿದ್ದುಪಡಿ 2019ರಲ್ಲಿ ಆಯ್ತಲ್ಲ, 15 ಮತ್ತು 16ನೇ ಭಾಗಕ್ಕೆ ಬದಲಾವಣೆಗಳನ್ನು ಮಾಡಿದ್ರು. ಓಕೆ. ಏನ್ ಮಾಡ್ತಾರೆ? 15ರ ಅಡಿಯಲ್ಲಿ 6ನೇ ಕ್ಲಾಸ್ ಅನ್ನ ಸೇರಿಸ್ತಾರೆ. ಒಪ್ಪಂದ 6. 16ನೇ ಆರ್ಟಿಕಲ್ ಅಲ್ಲಿ ಕೂಡ 6ನೇ ಕ್ಲಾಸ್ ಅನ್ನ ಸೇರಿಸ್ತಾರೆ. 15ರಲ್ಲೂ 6ನೇ ಕ್ಲಾಸ್, 16ರಲ್ಲೂ 6ನೇ ಕ್ಲಾಸ್.
ಓಕೆ, ಈ ಕ್ಲಾಸ್ಗಳನ್ನ ಕೂಡ ನಾವು ಏನಂತೀವಿ ಇದನ್ನ EWS, ಎಕನಾಮಿಕಲಿ ವೀಕರ್ ಸೆಕ್ಷನ್. ಅವ್ರಿಗೆ ಏನ್ ಮಾಡಿದ್ದಾರೆ, 10% ರಿಸರ್ವೇಶನ್. ಇನ್ನು ಕರ್ನಾಟಕದಲ್ಲಿ ಬಂದಿಲ್ಲ, ಇದು ಕೇಂದ್ರದಲ್ಲಿದೆ, ಕೆಲವೊಂದು ರಾಜ್ಯಗಳಲ್ಲಿದೆ. ಆರ್ಥಿಕ ದುರ್ಬಲ ಆಗಿದ್ದಾಗ ಯಾರ್ಯಾರಿಗೆ, ಸೋಷಿಯಲಿ ಇದ್ದವರಿಗೆ ಕೊಡ್ತೀವಿ, ಎಜುಕೇಶನಲಿ ಇದ್ದವರಿಗೆ ಕೊಡ್ತೀವಿ, ಮತ್ತು ಎಕನಾಮಿಕಲಿ. ಮೂರು ಇದಾವೆ ಈಗ ಸಂವಿಧಾನದಲ್ಲಿ. ಏನಿದೆ ಸ್ನೇಹಿತರೆ, ಮೊದಲು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇತ್ತು ಸಾಮಾಜಿಕವಾಗಿ, ಸೋಷಿಯಲಿ, ಎಜುಕೇಶನಲಿ, ಶೈಕ್ಷಣಿಕವಾಗಿ. ಈಗ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ರು ಕೂಡ ಕೊಡ್ತಾರೆ. ಓಕೆ, ಎಕನಾಮಿಕಲಿ ಬ್ಯಾಕ್ವರ್ಡ್, ಆರ್ಥಿಕವಾಗಿ, ಅಂದ್ರೆ ಟೋಟಲ್ 3 ಆಯ್ತು. ಈಗ ಆರ್ಥಿಕವಾಗಿ ಹಿಂದುಳಿದವರಿಗೆ ಈಗ 15ನೇ ಆರ್ಟಿಕಲ್ 6ನೇ ಕ್ಲಾಸಲ್ಲಿ, 16ನೇ ಆರ್ಟಿಕಲ್ 6ನೇ ಕ್ಲಾಸಲ್ಲಿ ಆರ್ಥಿಕ. ಈಗ ಎಜುಕೇಶನಲಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೂ ಕೊಡ್ತಾರೆ, ಅದು ಸಾಮಾಜಿಕವಾಗಿ. ಸೊ ಯಾವ್ಯಾವ ವರ್ಗದವರಿಗೆ ಕೊಡ್ತಾರೆ ಅಂದ್ರೆ ಈ 3 ನೆನ್ಪಿಡ್ಬೇಕು. ಏನೇನಿದು, ಸೋಷಿಯಲಿ, ಎಜುಕೇಶನಲಿ, ಎಕನಾಮಿಕಲಿ. ಓಕೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ರಿಸರ್ವೇಶನ್ ಕೊಡೋದಕ್ಕೆ ಇದು. ಓಕೆ, ಬುಡಕಟ್ಟು ಕಲ್ಯಾಣ ಸಚಿವರನ್ನು ಹೊಂದುವ ಬಾಧ್ಯತೆ. ಇದನ್ನು ತುಂಬಾ ಡೀಟೇಲ್ ಇದೆ. ಮತ್ತೆ ಫಂಡಮೆಂಟಲ್ ರೈಟ್ಸ್ ಹೇಳ್ಬೇಕಾದಾಗ ಮತ್ತೆ ಡೀಟೇಲ್ ಹೇಳ್ತೀನಿ, ಯಾಕಂದ್ರೆ ತುಂಬಾ ಲೆಂದಿ ಆಗುತ್ತೆ. ಈಗ ಆದಷ್ಟು ಕ್ವಶನ್ ಕವರ್ ಮಾಡೋಣ. 15 ಕ್ಲಾಸ್ 1 ಅಂದ್ರೇನು, ಕ್ಲಾಸ್ 2 ಅಂದ್ರೇನು, ಅದರಲ್ಲೇ ಮತ್ತೆ A B ಎಲ್ಲ ಪಾಯಿಂಟ್ಗಳು ಬರ್ತಾವೆ. ಅದನ್ನ ನೀಟಾಗಿ ಓದಲೇಬೇಕಾಗುತ್ತೆ. ಎಸ್ಪೆಷಲಿ 15 ಮತ್ತು 16ನೇ ಆರ್ಟಿಕಲ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ಲೇಬೇಕು ನಾವು. 15, 16 ಮತ್ತು 19 ಈ 3 ಆರ್ಟಿಕಲ್ ತುಂಬಾ ಡೀಟೇಲ್ ಆಗಿ ಚರ್ಚೆ ಮಾಡ್ಬೇಕು, ಯಾಕಂದ್ರೆ ಸಾಕಷ್ಟು ಬಾರಿ ಕೇಳ್ತಾರೆ. 19 ಕ್ಲಾಸ್ 1 ಅಲ್ಲಿ ಮತ್ತೆ 6 ಪಾಯಿಂಟ್ ಇದಾವೆ, 19 ಕ್ಲಾಸ್ 2 ಅಲ್ಲಿ 8 ಪಾಯಿಂಟ್ ಇದಾವೆ. 8 ನೆನ್ಪಿಡ್ಬೇಕು, ಯಾಕಂದ್ರೆ ಕೇಳ್ತಾರೆ ಇದರಲ್ಲಿ ಯಾವುದು ಎಕ್ಸೆಪ್ಷನ್ ಇದೆ ಅಂತ. 19 ಆರ್ಟಿಕಲ್ 2 ಅಲ್ಲಿ ಎಕ್ಸೆಪ್ಷನ್ಗಳು ಬರ್ತಾವೆ, 8 ಇದಾವೆ. ಸಾಧ್ಯ ನೆನಪಿದ್ರೆ, ಸಾಧ್ಯ ಆದ್ರೆ ಹೇಳಿ, ಒಂದ್ 2-3 ಆದ್ರೂ ಹೇಳಿ. ಅದರ ಆಪ್ಷನ್ ಕೊಟ್ಟು ಇದರಲ್ಲಿ ಯಾವುದು ಫಂಡಮೆಂಟಲ್ ರೈಟ್ಸ್ಗೆ ಮಿತಿ ಇದೆ, ಮಿತಿ ಇಲ್ಲ ಅಂತ ಆತರ ಕೇಳೋ ಸಾಧ್ಯತೆ ಇರ್ತದೆ. ಓಕೆ, ಬುಡಕಟ್ಟು ಕಲ್ಯಾಣ ಸಚಿವರನ್ನು ಹೊಂದುವ ಬಾಧ್ಯತೆಯಿಂದ ಬಿಹಾರ ರಾಜ್ಯಕ್ಕೆ ಈ ಕೆಳಗಿನ ಯಾವ ತಿದ್ದುಪಡಿ. ಮೊದಲೆಲ್ಲ ಬುಡಕಟ್ಟು ಕಲ್ಯಾಣ ಸಚಿವರನ್ನ ಕಂಪಲ್ಸರಿ ಹೊಂದಿರಲೇಬೇಕಾಗಿತ್ತು. ಈಗ ಜಾರ್ಖಂಡ್ ಚೇಂಜ್ ಆಯ್ತಲ್ಲ, ಅಲ್ಲಿ ಬುಡಕಟ್ಟು ಜಾಸ್ತಿ ಜನ ಹೋದ್ರು. ಬಿಹಾರದಿಂದ ಹೊಡೆದೋಯ್ತಲ್ವಾ ಜಾರ್ಖಂಡ್, ಅಲ್ಲಿ ಜಾಸ್ತಿ ಜನ ಬಿಟ್ಟು ಹೋದ್ರು ಅಲ್ವಾ. ಹೋದಾಗ ಸೊ ವಿನಾಯಿತಿ ಕೊಡ್ತಾರೆ. ಯಾವ ಸಂವಿಧಾನ ತಿದ್ದುಪಡಿ ಮೂಲಕ, 92, 93, 94, 95. ಎಸ್, 94ನೇ ಸಂವಿಧಾನ ತಿದ್ದುಪಡಿ ಮೂಲಕ. ಈ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿದಾವು, ಮತ್ತೆ ಇತ್ತೀಚೆಗೆ ಆದಂತ ಜಿಲ್ಲೆ ಯಾವ ಜಿಲ್ಲೆಯಿಂದ ಒಡೆದು ಬಿಟ್ಟು ಆಗಿದ್ದದು, ಅದೊಂದು ಹೇಳಿ. ಈಗ ಇತ್ತೀಚೆಗೆ ಆದಂತ ಜಿಲ್ಲೆ ಯಾವ ಜಿಲ್ಲೆಯಿಂದ ಒಡೆದು ಬಿಟ್ಟಾಗಿದೆ, ಅದೊಂದೇ ಜಿಲ್ಲೆಯಿಂದ ಆಗಿದೆ ಅಥವಾ ಇನ್ನೊಂದು ಸ್ವಲ್ಪ ಯಾವ್ದಾದ್ರು ತಗೊಂಡಿದಾರ ಅಂತ ಆ ಕ್ವಶನ್ ಕೂಡ ಕೇಳ್ತಿರ್ತಾರೆ. ಇಂತ ಬಿಹಾರದಿಂದ ಜಾರ್ಖಂಡ್ ಆತರ ಚೇಂಜ್ ಆಯ್ತು. ಈಗ ರೀಸೆಂಟ್ ಆಗಿ ಒಂದು ರಾಜ್ಯ ಕೂಡ ಆಯ್ತಲ್ಲ ಚೇಂಜಸ್. ಟೋಟಲ್ ಎಷ್ಟು ರಾಜ್ಯಗಳಿದಾವೆ ರೀಸೆಂಟ್ ಆಗಿ ಆಗಿದೆ, ಅದು ತೆಲಂಗಾಣ ಅನ್ನೋದು 2014ರಲ್ಲಿ ಜೂನ್ 2ನೇ ತಾರೀಕಿಗೆ ಅಂತ ಆತರ ಹೇಳ್ತೀವಿ. ಬಟ್ ಜಮ್ಮು ಕಾಶ್ಮೀರ ಅನ್ನೋದು ಮೊದಲು ಸ್ಟೇಟ್ ಇತ್ತು, ಬಟ್ ಅದನ್ನೀಗ ಯೂನಿಯನ್ ಟೆರಿಟರಿ ಮಾಡಿದ್ರು. ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಎರಡು ಸೆಪರೇಟ್ ಯೂನಿಯನ್ ಟೆರಿಟರಿ. ಮತ್ತೆ ಮುಂದೆ ಆಗುತ್ತದು ಸ್ಟೇಟ್ ಮಾಡ್ತಾರೆ. ಈ ಮೋದಿ ಸರ್ಕಾರ ಮುಗಿದು ಹೋಗೋದ್ರೊಳಗಾಗಿ ಡೆಫಿನೆಟ್ಲಿ ವೆರಿ ಸೂನ್ ಮಾಡ್ತಾರೆ ಅದನ್ನ. ಇಲ್ಲಾಂದ್ರೆ ಈಗ ಅಪೋಸಿಷನ್ ಪಾರ್ಟಿ ನಾರ್ಮಲ್ ಏನ್ ಮಾಡುತ್ತೆ, ನಾವು ರಾಜ್ಯ ಇದನ್ನ ಕೊಡ್ತೀವಿ ನಿಮಗೆ ಅಂತ ಅದನ್ನ ಪಾಲಿಟಿಕ್ಸ್ ಅನ್ನ ಲಾಭ ತಗೋಬಹುದು ಅಂತೇಳಿ ಇವರೇ ಅದನ್ನ ಸ್ವಲ್ಪ ಈಗ ಅಲ್ಲೆಲ್ಲ ಟೆರರಿಸಂ ಜಾಸ್ತಿ ಇತ್ತಲ್ಲ ಅದನ್ನೆಲ್ಲ ಸರಿಪಡಿಸಿ ಆಮೇಲೆ ಟೂರಿಸಂ ಅದೆಲ್ಲ ಚೆನ್ನಾಗಿ ಆದ್ಮೇಲೆ ಲ್ಯಾಂಡ್ ಆರ್ಡರ್ ಚೆನ್ನಾಗಿ ಆದ್ಮೇಲೆ ಮತ್ತೆ ಶುರು ಹಚ್ಚುವಂತಾರೆ, ಚೆನ್ನಾಗಿರ್ತದೆ. ಸಂಸತ್ತು ಅಂಗೀಕರಿಸಿದ ಮಕ್ಕಳ ಉಚಿತ ಮತ್ತು ಕಡ್ಡಾಯ, ಫ್ರೀನೂ ಇದೆ ಮತ್ತು ಕಂಪಲ್ಸರಿ ಇದೆ. ಉಚಿತ ಇದೆ ಅಂತ ನಾವು ಓದ್ರೋಕ್ಕೆ ಬಿಟ್ಟಿರ್ಬಿಡ್ತೀವಲ್ಲ, ಕಂಪಲ್ಸರಿ ಕಳಿಸ್ಬೇಕು. ಮಸೂದೆ 2008ರ 95ನೇ ಹಕ್ಕು ಖಾಸಗಿ ಶಾಲೆಗಳಲ್ಲಿ ಎಷ್ಟು ಭಾಗದ ಸ್ಥಾನಗಳನ್ನು ಸಮಾಜ ದುರ್ಬಲ ವರ್ಗಗಳಿಗೆ ಕಾಯ್ದಿರಿಸಲು ಪ್ರಯತ್ನಿಸುತ್ತದೆ. ಈಗ ನಿಮ್ಮ ಊರಲ್ಲಿ ನಿಮ್ಮ ತಾಲೂಕು ಪ್ಲೇಸ್, ಜಿಲ್ಲಾ ಪ್ಲೇಸ್ಗಳಲ್ಲಿ ಒಂದು ಒಳ್ಳೆ ಕಥನಕ್ ಸ್ಟ್ಯಾಂಡರ್ಡ್ ಇರುವಂತ ಒಂದು ದೊಡ್ಡ ಕಾಲೇಜ್ ಸ್ಟಾರ್ಟ್ ಆಗಿದೆ, ತುಂಬಾ ಬರೀ ಶ್ರೀಮಂತರೇ ಹೋಗ್ತಾರ ಅಂತ ಅನ್ಕೊಳ್ಳಿ. ಅಲ್ಲಿಯೂ ಕೂಡ ಅವರು ಈ ಒಂದು ಕಾಯ್ದೆ ಪ್ರಕಾರ ಆ ಬಡ ಮಕ್ಕಳಿಗೆ, ಸಮಾಜದ ದುರ್ಬಲ ವರ್ಗ ಅಂದ್ರೆ ಯಾರು, ಬಡ ಮಕ್ಕಳು, ಎಕನಾಮಿಕಲಿ ವೀಕರ್ ಸೆಕ್ಷನ್, ಅವ್ರಿಗೆ ಕಡಿಮೆ ದುಡ್ಡು ಇರುವಂತ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡಬೇಕು. 100 ಜನ ಸ್ಟೂಡೆಂಟ್ಗಳು LKG ಹೋಗ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಎಷ್ಟು ಜನ ಮಕ್ಕಳು, ಬಡವ್ರ ಮಕ್ಕಳು ಹೋಗ್ಬೇಕಂತ ಕಂಪಲ್ಸರಿ ಇದು ಕೊಡ್ಲೇಬೇಕು ಅವರು. ಎಷ್ಟದು 10%, 25, 30, 40, 25% ಇಸ್ ದ ರೈಟ್ ಆನ್ಸರ್. ಓಕೆ, ನೆನ್ಪಿಟ್ಕೊಳ್ಳಿ ಇವೆಲ್ಲ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ, ಸರಿಯಾಗಿರುವಂತದ್ದು ಯಾವುದು. ಸಂವಿಧಾನ ತಿದ್ದುಪಡಿಗಳಲ್ಲಿ ರಾಜ್ಯ ಶಾಸಕಾಂಗ ಸಭೆಗಳಿಗೆ ಯಾವುದೇ ಪಾತ್ರವಿಲ್ಲ. ಇಲ್ಲಿ ಕರೆಕ್ಟ್ ಆಗಿರೋದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದಾವಲ್ಲ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಇದು ಸರಿನಾ ಅನ್ನೋದನ್ನ ಹೇಳ್ಬೇಕು. ಸಂವಿಧಾನದ ಎಲ್ಲಾ ನಿಬಂಧನೆಗಳನ್ನು ಬಹುಪಾಲು ರಾಜ್ಯಗಳ ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ನಂತರವೇ ತಿದ್ದುಪಡಿ ಮಾಡಬಹುದು. ನೋಡಿ, ಕಾನ್ಸ್ಟಿಟ್ಯೂಷನ್ ಏನದಾಗದ ಬೈ ದ ಸ್ಟೇಟ್ ಲೆಜಿಸ್ಲೇಚರ್, ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ರಾಟಿಫೈ ಮಾಡಿದ ಮೇಲೆನೆ ಇವರು ತಿದ್ದುಪಡಿ ಮಾಡಕ್ಕಾಗತ್ತೆ. ಸಂವಿಧಾನದ ಎಲ್ಲಾ ನಿಬಂಧನೆಗಳನ್ನು ಅದು ಕೇಳಿದ್ದಾರೆ, ಆಲ್ ದ ಪ್ರೊವಿಷನ್ಸ್, ಎಲ್ಲಾ ನಿಬಂಧನೆಗಳು ರಾಜ್ಯ
ಶಾಸಕಾಂಗ ಅಂಗೀಕಾರದ ಮಾಡಿದ್ಮೇಲೆನೆ ಆಗತ್ತೆ ಅಂತ. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ನೆಕ್ಸ್ಟ್ ಪಾಯಿಂಟ್ ಇರುವಂತದ್ದು ಸಂವಿಧಾನದ ಕೆಲವು ನಿಬಂಧನೆಗಳು ಅಂತ ಕೊಟ್ಟಾರೆ. ಕೆಲವು ಅಷ್ಟೇ ಅಂತೆ. ಕೆಲವು ನಿಬಂಧನೆಗಳನ್ನ ಬಹುಪಾಲು ರಾಜ್ಯಗಳು, ಮೆಜಾರಿಟಿ ಆಫ್ ದ ಸ್ಟೇಟ್, ಶಾಸಕಾಂಗ ಅಂಗೀಕರಿಸಿದ ನಂತರ ತಿದ್ದುಪಡಿ ಮಾಡಬಹುದು ಅಂತ ಕೊಟ್ಟಾರೆ. ಇಲ್ಲಿ ಎಲ್ಲಾ ರಾಜ್ಯಗಳ ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ನಂತರವೇ ಎಲ್ಲಾ ರಾಜ್ಯಗಳು ಮಾಡ್ಬೇಕಂತ ಕೊಟ್ಟಿದ್ದಾರೆ. ಎಲ್ಲ ನಿಬಂಧನೆಗಳನ್ನು ತಿದ್ದುಪಡಿ ಮಾಡೋದು. ಯಾವುದು ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಸಂವಿಧಾನದ ಕೆಲವು ನಿಬಂಧನೆಗಳು ಮಾತ್ರ. ಈಗ GST ಮಾಡಿದಾರಲ್ಲ, GST ಎಷ್ಟನೇ ಸಂವಿಧಾನ ತಿದ್ದುಪಡಿ ಮತ್ತು ಮಸೂದೆ ನಂಬರ್ ಎಷ್ಟು, ಮಸೂದೆ ನಂಬರ್ ಅನ್ನ GST ಹೇಳಿ, ಮತ್ತು ಅದರ ಸಂವಿಧಾನ ತಿದ್ದುಪಡಿ ನಂಬರ್ ಎಷ್ಟು, ಅದನ್ನ ಮಾಡಿದಾಗ ಎಲ್ಲಾ ನಿಬಂಧನೆಗಳನ್ನ ಮಾಡೋದಾಗತ್ತಾ? ಇಲ್ಲ, ಇದು ರಾಂಗ್ ಆಗತ್ತೆ. ಕೆಲವು ನಿಬಂಧನೆಗಳು ಅಂದ್ರೆ GST ಅಂತವ್ ಮಾತ್ರ. ಬಹುಪಾಲು ರಾಜ್ಯಗಳು, ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ಅಷ್ಟೇ, ನಾಟ್ ಲೆಸ್ ದನ್ ಹಾಫ್ ಆಫ್ ದ ಸ್ಟೇಟ್ಸ್, ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಮಾಡಬೇಕು. ಯಾವ ಮೆಜಾರಿಟಿಯಲ್ಲಿ ಮಾಡ್ಬೇಕು ಸ್ನೇಹಿತರೆ? ಯಾರಾದ್ರೂ ಹೇಳ್ತೀರಾ? ಅವು ಕೇವಲ ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡಿದ್ರೆ ಸಾಕು. ರಾಜ್ಯಗಳು ಇರೋದಲ್ಲ, ರಾಜ್ಯಗಳು ಬರೀ ಸಿಂಪಲ್ ಮೆಜಾರಿಟಿಯಲ್ಲಿ ಮಾಡಿದ್ರೆ ಸಾಕು. ಓಕೆ, ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಸಾಕು. ಎಲ್ಲಾ ನಿಬಂಧನೆ ಅನ್ನೋದು ತಪ್ಪು. ಸಂವಿಧಾನ ತಿದ್ದುಪಡಿ ರಾಜ್ಯ ಶಾಸಕ ಸಭೆಗಳು ಯಾವುದೇ ಪಾತ್ರ ಇಲ್ಲ ಅನ್ನೋದು ತಪ್ಪು. ಯಾಕಂದ್ರೆ GST ಇದ್ದಾಗ ನಮ್ಮ ಕರ್ನಾಟಕ ಕೂಡ ಪಾಸ್ ಮಾಡಿದೆ, ಅದನ್ನ ರಾಜ್ಯಗಳು ಪಾಸ್ ಮಾಡ್ಲೇಬೇಕು, ಕಂಪಲ್ಸರಿ ಇದೆ. ಕೆಲವು ನಿಬಂಧನೆ ಮಾತ್ರ, ಎಲ್ಲವೂ ಅಲ್ಲ. ಸಂವಿಧಾನದಲ್ಲಿರುವಂತ ಎಲ್ಲವನ್ನೂ ರಾಜ್ಯಗಳು ಭಾಗವಹಿಸ್ತಾವ ಇಲ್ಲ. ಅವನ್ನೇ ಆಪ್ಷನ್ ಅಲ್ಲಿ ಅವ್ರ ಪಾತ್ರನೇ ಇಲ್ಲ ಅಂತ ಕೊಟ್ಟರೆ ಅದು ತಪ್ಪಾಗತ್ತೆ. ಎಲ್ಲಾ ನಿಬಂಧನೆಗಳು ರಾಜ್ಯ ಮಾಡ್ಲೇಬೇಕಂತದ್ದು ಅದು ಕೂಡ ತಪ್ಪಾಗತ್ತೆ. ಎಲ್ಲಾ ರಾಜ್ಯಗಳು ಪರ್ಮಿಷನ್ ಕೊಡ್ಬೇಕನ್ನೋದು ಅದು ತಪ್ಪು. ಬಹುಪಾಲು ರಾಜ್ಯಗಳು ಕೊಟ್ರೆ ಸಾಕು. ಬಹುಪಾಲು ಅಂದ್ರೆ ಎಷ್ಟು? ಈಗ ಸದ್ಯಕ್ಕೆ ಎಷ್ಟಿದೆ ರಾಜ್ಯಗಳು? 28 ರಾಜ್ಯ ಇದಾವೆ. 28ರಲ್ಲಿ ಬಹುಪಾಲು ಅಂದ್ರೆ ಎಷ್ಟು ಕೊಡ್ಬೇಕು ಸ್ನೇಹಿತರೆ? ಮೆಜಾರಿಟಿ ಎಷ್ಟು? ಮೆಜಾರಿಟಿ ಡಿವೈಡೆಡ್ ಬೈ 2 ಮಾಡ್ಬೇಕು. ಎಷ್ಟಾಗುತ್ತೆ? 14 ಪ್ಲಸ್ 1. ಮೆಜಾರಿಟಿ ಬರ್ಬೇಕಂದ್ರೆ ಇಲ್ಲಿ 14 ಅಂದ್ರೆ ಈಕ್ವಲ್ ಆಗತ್ತಲ್ಲ, ಪ್ಲಸ್ 1 ಅಂದ್ರೆ 15 ಸ್ಟೇಟ್ಗಳು ಮಿನಿಮಮ್ ಪರ್ಮಿಷನ್ ಕೊಟ್ರೆ ಸಾಕು, ಆರಾಮಾಗಿ ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ. ಮಿಕ್ಕಿದವರು ಬೇಡ ಅಂದ್ರೂ ಪರವಾಗಿಲ್ಲ, ಅವ್ರದ್ದೇನು ಕೌಂಟ್ ಆಗಲ್ಲ ಅಲ್ಲಿ, ಮೆಜಾರಿಟಿ. ಓಕೆ, ಅಷ್ಟು ನೆನಪು. ಅದಕ್ಕೆ ಸಂವಿಧಾನದ ಕೆಲವು ನಿಬಂಧನೆಗಳು, ಬಹುಪಾಲು ರಾಜ್ಯಗಳು, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅರ್ಥ ಆಯ್ತು ಅಂತ ಕಂಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದಾವೆ, ಈಜಿ ಕ್ವಶನ್ಸ್ ಇದಾವೆ ಸ್ನೇಹಿತರೆ. ಇದೇ ತರ ನೀಟಾಗಿ ಸ್ಟಡಿ ಮಾಡ್ತಾ ಹೋಗಿ. 1000 ಕ್ವಶನ್ ಕಂಪ್ಲೀಟ್ ಮಾಡ್ತಾನೆ ಇಂಡಿಯನ್ ಪಾಲಿಟಿ ಕಂಪ್ಲೀಟ್ ಆಗ್ತದೆ. ಅದಾದ ನಂತರ ನಂತರದಲ್ಲಿ ಪಾಲಿಟಿ ಮುಗಿದ್ಮೇಲೆ ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಜಾಗ್ರಫಿ ಎಲ್ಲವನ್ನೂ ಕ್ವಶನ್ ಆನ್ಸರ್ ಮೂಲಕ ಒಂದ್ಸಲ ಕವರ್ ಮಾಡೋಣ. ಆಮೇಲೆ ಥಿಯರಿ ಕೂಡ ಹೇಳ್ತೇನೆ. ಓಕೆ, ಸೊ ಚೆನ್ನಾಗಿ ಓದಿ, ನೀವು ಕಷ್ಟಪಟ್ಟು ಓದಿ. ದಿನಕ್ಕೆ ನನ್ನ ಪ್ರಕಾರ ನೀವು ಒಳ್ಳೆ ಸ್ಟೂಡೆಂಟ್ ಆದ್ರೆ 8 ರಿಂದ 12 ಗಂಟೆ ಓದಲೇಬೇಕು. ನೀವು ಜಾಬ್ ಮಾಡ್ತಾ ಇದ್ರಿ ಅಂದ್ರೆ ಮಿನಿಮಮ್ 4 ರಿಂದ 6. ಅದರ ಅರ್ಥ 8 ರಿಂದ 12 ನೀವು ಜಾಬ್ ಇಲ್ಲ, ಓನ್ಲಿ ಓದ್ತಾ ಇದ್ರೆ ಅಂದ್ರೆ 8 ರಿಂದ 12 ನೀವು ಜಾಬ್ ಮಾಡ್ತಾ ಇದ್ರಿ, ಅಥವಾ ಮನೆ ಕೆಲಸ ಮಾಡ್ಕೊಂಡು ಹೌಸ್ ವೈಫ್ ಕೂಡ ಇರ್ತೀರಿ ಕೆಲವೊಂದು ಜನ, ಅಂತವ್ರು ಕೂಡ ನೀವು ಎಕ್ಸಾಮ್ ಅನ್ನ ಪಾಸ್ ಆಗ್ಬೋದು. ಸಾಕಷ್ಟು ಜನ ಆಗಿದ್ದಾರೆ, IAS IPS ಆಗಿದ್ದಾರೆ. ನೀವು ಸಿಂಪಲ್ ಎಕ್ಸಾಮ್ ಆಗ್ಲಿಕ್ಕಂದ್ರೆ ಹೇಗೆ? ಕಷ್ಟ ಇದೆ ಅಂತ ಕತೆ ಹೇಳಿದ್ರೆ ಮುಗೀತದೆ, ವೇಸ್ಟ್. ಅದು ಹೇಳ್ಬಾರ್ದು, ಕತೆಗಳು ಹೇಳ್ಬಾರ್ದು. ಆ ಥರ ಕಷ್ಟ ಇದೆ, ಈ ಕಷ್ಟ ಏನು ಅಂತ ಬರೀ ಕಷ್ಟ ಇರಲ್ಲ. ಎಷ್ಟೋ ಜನ ಕಷ್ಟ ಇದ್ದವ್ರು ಮಾಡಿದ್ದಾರೆ ಅಲ್ವಾ? ಕಷ್ಟಪಟ್ಟರೆ ದಾರಿ ಇದೆ. ಮನಸ್ಸು ಮಾಡ್ಬೇಕು. ನೀವು ಮನಸ್ಸು ಮಾಡಿದ್ರೆ, ಮನಸ್ಸಿದ್ರೆ ಮಾರ್ಗ. ಅದು ಓದೋದ್ರ ಬಗ್ಗೆ ಅಷ್ಟೇ. ಮತ್ತು ಬೇರೆ ಕಡೆ ಮನಸ್ಸು ಇದ್ರೆ ಮಾರ್ಗ ಅಂತ ಬೇರೆ ವಿಚಾರದಲ್ಲಿ ಮನಸ್ಸು ಮಾಡ್ಕೊಂಡು ಕುಂದ್ರಬೇಡಿ. ಓಕೆ, ಸರಿ, ಚೆನ್ನಾಗಿ ಓದಿ ಸ್ನೇಹಿತರೆ.